ಜನರು ಸ್ಟೇಜ್ 4 ಕ್ಯಾನ್ಸರ್ ಎಂದು ಕೇಳಿದಾಗ ಭಯಪಡುತ್ತಾರೆ. ಆದರೆ ಕ್ಯಾನ್ಸರ್ನ ಸ್ಟೇಜ್ಗಳನ್ನು ಹೇಗೆ ನಿರ್ಧರಿಸಲಾಗುತ್ತದೆ ಎಂದು ನಿಮಗೆ ಗೊತ್ತೇ? ಕ್ಯಾನ್ಸರ್ ಅನ್ನು ಸಾಮಾನ್ಯವಾಗಿ 4 ಸ್ಟೇಜ್ಗಳಾಗಿ ವಿಂಗಡಿಸಲಾಗುತ್ತದೆ. ದೇಹದಲ್ಲಿ ಟ್ಯೂಮರ್ ಎಷ್ಟು ಪ್ರಮಾಣದಲ್ಲಿದೆ ಮತ್ತು ಅದು ಎಷ್ಟು ಹರಡಿದೆ ಎಂಬುದನ್ನು ಆಧರಿಸಿ ಕ್ಯಾನ್ಸರ್ನ ಸ್ಟೇಜ್ ಅನ್ನು ನಿರ್ಧರಿಸಲಾಗುತ್ತದೆ. ಸ್ಟೇಜ್ 1 ಎಂದರೆ ಕ್ಯಾನ್ಸರ್ ಆರಂಭಿಕ ಹಂತದಲ್ಲಿದೆ ಎಂದರ್ಥ. ಈ ಹಂತದಲ್ಲಿ ಸೂಕ್ತ ಚಿಕಿತ್ಸೆ ನೀಡಿದರೆ ಉತ್ತಮವಾಗುವ ಸಾಧ್ಯತೆ ಇರುತ್ತದೆ. ಹಾಗಾದರೆ ನಾವು ಏನು ಮಾಡಬೇಕು? ನಮ್ಮ ದೈನಂದಿನ ಜೀವನದಲ್ಲಿ ಆಲ್ಕಲೈನ್ ವಾಟರ್ ಅನ್ನು ಸೇರಿಸಿಕೊಳ್ಳಬಹುದು ಮತ್ತು ಕ್ಯಾನ್ಸರ್ ತಡೆಗಟ್ಟಲು ಸಹಾಯವಾಗಬಹುದು. ಫ್ರಾನ್ಸ್, ಮೆಕ್ಸಿಕೋ ಮತ್ತು ಜರ್ಮನಿ ದೇಶಗಳಲ್ಲಿ ಯಂತ್ರಗಳನ್ನು ಅಭಿವೃದ್ಧಿಪಡಿಸಿ ಅವುಗಳನ್ನು ಆಸ್ಪತ್ರೆಗಳಲ್ಲಿ ಬಳಸಲಾಗುತ್ತಿದೆ. ರೋಗಿಗಳಿಗೆ ಆಲ್ಕಲೈನ್ ಎಲೆಕ್ಟ್ರೋಲೈಸ್ಡ್ ವಾಟರ್ ನೀಡಿದ ನಂತರ ಅದು ದೇಹವನ್ನು ಡಿಟಾಕ್ಸಿಫೈ ಮಾಡಲು ಮತ್ತು ಪ್ರತಿದಿನ ದೇಹದಲ್ಲಿ ಸಂಗ್ರಹವಾಗುವ ಸಾಮಾನ್ಯ ಆಮ್ಲೀಯ ತ್ಯಾಜ್ಯಗಳನ್ನು ತೆಗೆದುಹಾಕಲು ಸಹಾಯ ಮಾಡುತ್ತದೆ ಎಂದು ಹೇಳಲಾಗುತ್ತದೆ. ಪ್ರತಿದಿನ ಆಲ್ಕಲೈನ್ ವಾಟರ್ ಕುಡಿಯುವುದರಿಂದ ದೇಹದಲ್ಲಿನ ಆಮ್ಲೀಯತೆಯನ್ನು ತಟಸ್ಥಗೊಳಿಸಲು ಮತ್ತು ಜೀವಕೋಶಗಳು ಹಾಗೂ ಅಂಗಾಂಶಗಳಲ್ಲಿ ಇರುವ ತ್ಯಾಜ್ಯ ವಸ್ತುಗಳನ್ನು ಹೊರಹಾಕಲು ಸಹಾಯ ಮಾಡಬಹುದು. ಸ್ಟೇಜ್ 2 ಮತ್ತು ಸ್ಟೇಜ್ 3 ರಲ್ಲಿ ಟ್ಯೂಮರ್ನ ಗಾತ್ರ ಹೆಚ್ಚಾಗಬಹುದು ಮತ್ತು ಅದು ಲಿಂಫ್ ನೋಡ್ಗಳು ಹಾಗೂ ಸುತ್ತಮುತ್ತಲಿನ ಅಂಗಾಂಶಗಳಿಗೆ ಹರಡಲು ಪ್ರಾರಂಭಿಸಬಹುದು. ಮತ್ತು ಕೊನೆಗೆ ಬರುತ್ತದೆ ಸ್ಟೇಜ್ 4 ಕ್ಯಾನ್ಸರ್. ಈ ಹಂತದಲ್ಲಿ ಕ್ಯಾನ್ಸರ್ ದೇಹದ ಇತರ ಭಾಗಗಳಿಗೆ ಹರಡಬಹುದು, ಉದಾಹರಣೆಗೆ ಲಿವರ್, ಶ್ವಾಸಕೋಶಗಳು, ಮೂಳೆಗಳು ಮತ್ತು ಇತರ ಅಂಗಗಳಿಗೆ. ಆದರೆ ಸ್ಟೇಜ್ 4 ಎಂದರೆ ನಾವು ಭರವಸೆ ಕಳೆದುಕೊಳ್ಳಬೇಕು ಎಂದಲ್ಲ. ಇಂದಿನ ವೈದ್ಯಕೀಯ ವಿಜ್ಞಾನ ಬಹಳಷ್ಟು ಅಭಿವೃದ್ಧಿಯಾಗಿದೆ ಮತ್ತು ಹಲವಾರು ಚಿಕಿತ್ಸಾ ವಿಧಾನಗಳು ಲಭ್ಯವಿವೆ. ಆದ್ದರಿಂದ ಸರಿಯಾದ ಚಿಕಿತ್ಸೆಗಾಗಿ ಮತ್ತು ಉತ್ತಮ ಆರೋಗ್ಯಕ್ಕಾಗಿ ಸಿರಕೆರೆಗೆ ಭೇಟಿ ನೀಡಿ. ಸ್ಟೇಜ್ 1 ರಿಂದಲೇ ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಮತ್ತು ಅಯಾನೈಸ್ಡ್ ಜೆಡ್ ವಾಟರ್ ಅನ್ನು ನಿಮ್ಮ ದೈನಂದಿನ ಜೀವನದ ಭಾಗವಾಗಿಸಿಕೊಳ್ಳಿ. ನಿಮ್ಮ ಕ್ಯಾನ್ಸರ್ ಅನ್ನು ಗುಣಪಡಿಸಿಕೊಳ್ಳಿ. ಸಿರಕೆರೆ, ಉಡುಪಿಯನ್ನು ಸಂಪರ್ಕಿಸಿ.